ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ತಹೌರ್ ರಾಣಾನ ಫೋಟೋವನ್ನು ನೀವು ಗಡ್ಡಧಾರಿ ರಾಣಾನ ಫೋಟೋವನ್ನು ನೀವು ನೋಡ್ತಾ ಇದ್ರಿ. ಅದು 15-20 ವರ್ಷಗಳ ಹಿಂದಿನ ಫೋಟೋ. ಹೇಗೆ ದಾವೂದ್ ಇಬ್ರಾಹಿಂನ ಇತ್ತೀಚಿನ ಫೋಟೋಗಳಿಲ್ವೋ, ಹೇಗೆ ನಮಗೆ ವೀರಪ್ಪನ ಆ ಸಂದರ್ಭದ ಫೋಟೋಗಳು ನಮಗೆ ಸಿಗ್ತಾ ಇರಲಿಲ್ವೋ, ಅದೇ ಥರ ತಹೌರ್ ರಾಣಾ ಫೋಟೋ ಇರಲಿಲ್ಲ. ಈಗ ತಹೌರ್ ರಾಣಾ ಮೊದಲ ಫೋಟೋ ರಿಲೀಸ್ ಆಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಫೋಟೋ. ಕಂದು ಬಣ್ಣದ ಡ್ರೆಸ್, ಬಿಳಿ ಗಡ್ಡ ಬಿಟ್ಟಿದ್ದಾನೆ. ಅವತ್ತು ಮತ್ತು ಇವತ್ತು ಹೇಗಿದ್ದಾನೆ ತೋರಿಸ್ತೀನಿ ಬನ್ನಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ರಿವೀಲ್ ಆಗುತ್ತೆ ತಹೌರ್ ರಾಣಾ ಮೊದಲ ಫೋಟೋ. ಪಾಕಿಸ್ತಾನದ ಸೈನ್ಯದಲ್ಲಿ ಡಾಕ್ಟರ್ ಆಗಿದ್ದಾತ ಧರ್ಮದ ಅಮಲನ್ನು ಜಾಸ್ತಿ ಮಾಡಿಕೊಂಡು ಹೇಗೆ ಪ್ರಾಣ ಉಳಿಸಬೇಕಾದ ಪ್ರಾಣ ತೆಗೆದ. ಈಗ ಕಾಡುತ್ತೆ ನೋಡಿ ಭಾರತ ಆತನನ್ನು. ರಿಪಬ್ಲಿಕ್ ಕನ್ನಡದಲ್ಲಿ ತಹೌರ್ ರಾಣಾನ ಇತ್ತೀಚೆಗಿನ ಎಕ್ಸ್ಕ್ಲೂಸಿವ್ ಫೋಟೋ. ಹೇಗಿದ್ದಾನೆ ಅನ್ನುವಂಥ ಒಂದು ಕುತೂಹಲ ಇರುತ್ತೆ. 80-85ರ ದಶಕದಲ್ಲಿ ಹೇಗೆ ದಾವೂದ್ ಇಬ್ರಾಹಿಂನ ಫೋಟೋವನ್ನು ಈಗಲೂ ಕೂಡ ಹಾಕ್ಕೊಂಡು ನಾವು ಉಜ್ತಾ ಇದ್ದೀವೋ, ಅದೇ ಥರ ಇತ್ತೀಚಿನ ಫೋಟೋಗಳು ದಾವೂದ್ ಇಬ್ರಾಹಿಂ ಎಲ್ಲ ಯಾರ ಬಳಿ ಕೂಡ ಇಲ್ಲ. ವೀರಪ್ಪನ ಕಾಲಾವಧಿಯಲ್ಲಿ ನಿಮ್ಗೆ ಗೊತ್ತಿರ್ಬೋದು, ವೀರಪ್ಪನ ಒಂದು ಸಣ್ಣ ಮೀಸೆ ಬಿಟ್ಟಿದ್ದ, ಅದನ್ನೇ ನಾವು ಫೋಟೋ ಹಾಕ್ತಾ ಇದ್ವಿ. ಆ ನಂತರ ಆತ ಸೆರೆ ಸಿಕ್ಕಾಗಲೇ ಗೊತ್ತಾಯಿತು ಆತನ ಮೀಸೆ ದೊಡ್ಡದಾಗಿದೆ, ಮತ್ತೊಂದು ಮಗದೊಂದು. ಇದೇ ತಹೌರ್ ರಾಣಾ 15-20 ವರ್ಷಗಳ ಹಿಂದಿನ ಫೋಟೋ ಈಗ ತೋರಿಸ್ತಾ ಇದ್ದೀನಿ ನೋಡಿ. ತಹೌರ್ ರಾಣಾ ಮಂಡ್ಯ ಸಾಣೆ, ಮಂಡ್ಯ ಖಾಲಿಯಾಗಿದೆ, ಬಿಳಿ ಗಡ್ಡ, ಮುದುಕಾಗಿದ್ದಾನೆ, ವಯಸ್ಸಾಗಿದೆ. NIA ರಾಷ್ಟ್ರೀಯ ತನಿಖಾ ದಳ ಈತನನ್ನು ವಶಕ್ಕೆ ಪಡೆದು ಇದೀಗ 2 ಜೈಲುಗಳು ರೆಡಿ ಆಗ್ತಾ ಇದೆ ಈತನಿಗಾಗಿ. ವಯಸ್ಸಾಗಿದೆ, ಆಮೇಲೆ ಇನ್ನೂ ಹಣ್ಣುಗಾಯಿ ನೀರುಗಾಯಿ ಮಾಡಲಿಕ್ಕಿದೆ. ಮತ್ತೆ ಇವನನ್ನು ಯುವಕರನ್ನಾಗಿ ಮಾಡಿ ಮತ್ತೆ ವಯಸ್ಕರನ್ನಾಗಿ ಮಾಡೋದು. 166, 164, 167 ಜನರ ಮತ್ತು 1400ಕ್ಕಿಂತಲೂ ಹೆಚ್ಚು ಜನರ ಗಾಯಕ್ಕೆ ಕಾರಣವಾದಂಥ ಈತ, ದುಷ್ಕೃತ್ಯವನ್ನು ಎಸಗಿದಂಥ ಈತ ರಕ್ಕಸ. ತಹೌರ್ ರಾಣಾ ತಹೌರ್ ರಾಣಾನ ಲೇಟೆಸ್ಟ್ ಫೋಟೋ. ಇಲ್ಲಿ ತನಕ ನೀವು ಆತ ಒಂದು 20 ವರ್ಷದ ಹಿಂದಿನ ಫೋಟೋ ಇಲ್ಲಿ ಕೆಳಗೆ ಕಾಣ್ತಾ ಇದೆಯಲ್ಲ, 20 ವರ್ಷದ ಹಿಂದಿನ ಫೋಟೋ. ಇತ್ತೀಚಿನ ಫೋಟೋ ಇರಲಿಲ್ಲ. ಅಮೆರಿಕಾದಲ್ಲಿದ್ದ ಆತನನ್ನು ಭಾರತಕ್ಕೆ ಹಸ್ತಾಂತರಿಸುವಂಥ ಪ್ರಕ್ರಿಯೆ ಭಾಳ ದೊಡ್ಡ ಮಟ್ಟದಲ್ಲಿ ನಡೆಯಿತು. ನರೇಂದ್ರ ಮೋದಿ ಇದರಲ್ಲಿ ಅವಿಸ್ಮರಣೀಯ ಪಾತ್ರವನ್ನು ಮಾಡಿದ್ದಾರೆ. ಹಾಗಾಗಿ ಡೊನಾಲ್ಡ್ ಟ್ರಂಪ್ ಕೂಡ ಆತನನ್ನು ಹಸ್ತಾಂತರಿಸುವ ವಿಚಾರದಲ್ಲಿ ಭಾರತ ಜೊತೆ ಕೈ ಜೋಡಿಸ್ತಾರೆ. ಆತನನ್ನು ಭಾರತಕ್ಕೆ ಹಸ್ತಾಂತರಿಸಿದ್ದಾರೆ. ದ್ವಿಪಕ್ಷ ಸಂಬಂಧಗಳ ಯಾಕೆ ನರೇಂದ್ರ ಮೋದಿ ಬೇರೆ ಬೇರೆ ದೇಶಗಳಿಗೆ ಹೋಗ್ತಾರೆ ಅನ್ನುವಂಥ ಈ ಕೆಟ್ಟ ಕೊಳಕ ಟೀಕೆಗಳಿದೆಯಲ್ಲ ಕೆಲವರದು, ಕೇವಲ ಭಾರತದಲ್ಲೇ ಸುತ್ತಾಡ್ಕೊಂಡಿದ್ರೆ ಭಾರತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡೋಕ್ಕಾಗೋದಿಲ್ಲ. ಅದು ಯಾರೇ ಆಗಿರಲಿ, ನರೇಂದ್ರ ಮೋದಿ ಅವರು ಅಂತಲ್ಲ, ಇನ್ನೊಬ್ಬರು ಬಂದಾಗಲೂ ಅಷ್ಟೇ ಅದನ್ನು ಮಾಡಲೇಬೇಕಾಗತ್ತೆ. ಆದರೆ ಆ ಟೀಕೆ ಟಿಪ್ಪಣಿಗಳಿದೆಯಲ್ಲ, ವಿದೇಶಕ್ಕೆ ಏನು ಫಾರಿನ್ ಟೂರ್ ಹೋಗೋದಾ? ಫಾರಿನ್ ಟೂರ್ ಅಂತಂದ್ರೆ ಏನು, ಅಲ್ಲಿ ಬಟ್ಟೆ ಬರೆ ಪರ್ಚೇಸ್ ಮಾಡೋಕ್ಕೆ ಹೋಗೋದಾ? ತಹೌರ್ ರಾಣಾ ಫೋಟೋ, ಇನ್ನೊಂದು ಲೇಟೆಸ್ಟ್ ಫೋಟೋ ಆದಷ್ಟು ಬೇಗ ಕೊಡ್ತೀನಿ. ಓಕೆ, ಈಗ ಸಬ್ಜೆಕ್ಟ್ಗೆ ಬರ್ತೀನಿ. ನಿಮಗೆಲ್ಲ ಗೊತ್ತಾಗಬೇಕು, ಇದು ಭಾರತದ ವಿದೇಶಾಂಗ ನೀತಿಗೆ ಸಿಕ್ಕಂಥ ದೊಡ್ಡ ಜಯ. ವಿದೇಶಾಂಗ ನೀತಿ ಅಂತಿರುತ್ತೆ. ನಾವು ಒಂದು ದೇಶಗಳ ಜೊತೆ ಕೆಲವು ಸಂಬಂಧಗಳಿಗೆ ಸಹಿ ಹಾಕಿರ್ತೀವಿ. ಈ ನೀವು ಬೆಂಗಳೂರಲ್ಲಿ ಕೆಲವರು ನೋಡಿರ್ಬೋದು, ಈ ಗಾಂಜಾ ಮತ್ತು ಈ ಯಾವುದು ಡ್ರಗ್ಸ್ಗಳಲ್ಲೆಲ್ಲ ಸಿಕ್ಕಾಕೋತಾರಲ್ಲ ನಿಗ್ರೋಗಳೆಲ್ಲ, ಅವರ ವಿರುದ್ಧ ಕೆಲವೊಮ್ಮೆ ನಮಗೆ ತುಂಬ ಕಠಿಣ ಕ್ರಮಗಳನ್ನು ಕೈಗೊಳ್ಳೋದಕ್ಕಾಗೋದಿಲ್ಲ. ನಿಮ್ಗೆ ಅನಿಸ್ಬೋದು ಇವರನ್ನ ಶೂಟೌಟ್ ಮಾಡಿ ಸಾಯಿಸ್ಬೋದಲ್ಲ ಅಂತ ಅನಿಸುತ್ತೆ ನಿಮ್ಗೆ, ಅಲ್ವಾ? ಅನಿಸೋದಿಲ್ವಾ? ಹಾಂ. ಆದರೆ ಸಮ್ಟೈಮ್ಸ್ ಏನಾಗುತ್ತೆ ವೀಕ್ಷಕರೇ, ಎಲ್ಲವೂ ಕರೆಕ್ಟೇ, ನಮ್ಮ ಕಾನೂನಿಗೆ ವಿರುದ್ಧವಾಗಿ ಅವರು ಇರ್ತಾರೆ. ಆದರೆ ಕೆಲವು ರಾಷ್ಟ್ರಗಳ ಜೊತೆ ದ್ವಿಪಕ್ಷೀಯ ಸಂಬಂಧ ಇರುತ್ತೆ. ಅರ್ಥ ಆಯ್ತಾ ನಿಮಗೆ? ದ್ವಿಪಕ್ಷೀಯ ಸಂಬಂಧ ಇರುತ್ತೆ. ಆ ದ್ವಿಪಕ್ಷೀಯ ಸಂಬಂಧದಲ್ಲಿ ಹೀಗೆಲ್ಲ ಇರ್ತದೆ, ಕೆಲವು ಅಡ್ಜಸ್ಟ್ಮೆಂಟ್ಗಳಿರುತ್ತೆ. ಆಯಿತು, ನಮ್ಮನ್ನು ಚೆನ್ನಾಗಿ ನೋಡಬೇಕು, ನಾವೇನು ಹಿಂಗೆಲ್ಲ ಇರ್ತದೆ. ಹಾಗೆಯೇ ಬೇರೆ ಬೇರೆ ರಾಷ್ಟ್ರಗಳಿಗೆ ವಿದೇಶಾಂಗ ಇಲಾಖೆ ಹೋದಾಗ ಆ ರಾಷ್ಟ್ರಗಳ ಜೊತೆ ಉತ್ತಮ ಸಂಬಂಧವನ್ನು ನಾವು ಬೆಳೆಸ್ಕೋತೇವೆ. ನಮಗೆ ಈ ಹಿಂದೆಲ್ಲ ಹೇಗಿತ್ತು ಅಂತಂದರೆ, ಗಲ್ಫ್ ರಾಷ್ಟ್ರಗಳೆಂದರೆ ತೈಲಗಳು ಬರಬೇಕು ಅಂತಿತ್ತು. ಹಾಗಾಗಿ ನಾವು ಇಸ್ರೇಲ್ ಮತ್ತು ಪ್ಯಾಲೆಸ್ಟೀನ್ ವಿಚಾರಗಳು ಬಂದಾಗ ಪ್ಯಾಲೆಸ್ಟೀನ್ಗೆ ಹೆಚ್ಚು ಸಪೋರ್ಟ್ ಮಾಡ್ತಾ ಇದ್ದೀವಿ ಆರಂಭದಲ್ಲಿ.
ಯಾಕಂದರೆ ಎಲ್ಲಾದರೂ ಪ್ಯಾಲೆಸ್ಟೈನ್ಗೆ ಸಪೋರ್ಟ್ ಮಾಡದೇ ಇದ್ದರೆ, ಇಸ್ರೇಲ್ಗೆ ಸಪೋರ್ಟ್ ಮಾಡಿದರೆ ನಮಗೆ ನಾಳೆ ಈ ಗಲ್ಫ್ ರಾಷ್ಟ್ರಗಳಿಂದ ಬರುವಂಥ ತೈಲಗಳು ಕಡಿಮೆ ಆಗುತ್ತೆ, ಸಿಗಲಿಕ್ಕಿಲ್ಲ ಅನ್ನುವಂಥದ್ದು. ಆಮೇಲೆ ನಮ್ಗೆ ಗೊತ್ತಾಯ್ತು ಇವರಿಂದ ಏನು ಲಾಭ ಇಲ್ಲ, ಬೇರೆ ಕಡೆಯಿಂದ ಸಿಗುತ್ತೆ ಅಂತೇಳಿ. ಹಾಗಾಗಿ ನಮ್ಮ ಸ್ಟ್ರಾಟಜಿ ಚೇಂಜ್ ಆಯಿತು. ವಿದೇಶಾಂಗ ನೀತಿಗಳು ಮಾಡುವಂಥ ಕೆಲಸಗಳಿಂದಾಗಿ ಮಾತ್ರ ಇದು ಸಾಧ್ಯ. ವಿದೇಶಾಂಗ ನೀತಿಗಳು ಅತ್ಯುತ್ತಮವಾಗಿದ್ದರೆ ಮಾತ್ರ ಸಾಧ್ಯ. ಹಾಗಂತ ಎಲ್ಲವೂ ಸಕ್ಸಸ್ ಆಗತ್ತೆ ಅಂತಲ್ಲ, ಹೆಚ್ಚು ಕಡಿಮೆ ಆಗ್ಬೋದು ರೀ ಮನುಷ್ಯರೇ. ಆ ದೇಶದ ಕೆಲವು ಹಿತಾಸಕ್ತಿಗಳಿರುತ್ತೆ ರೀ. ಈಗ ಈತನನ್ನ ವಶಕ್ಕೆ ಪಡೆಯಲಾಗಿದೆ. ಮುಂಬೈ ದಾಳಿ ಮಾಸ್ಟರ್ ಮೈಂಡ್ ತಹೌರ್ ರಾಣಾನನ್ನ ಭಾರತಕ್ಕೆ ತರುವಲ್ಲಿ ಭಾರತ ಯಶಸ್ವಿಯಾಗಿದೆ. ಈ ಬೆಳವಣಿಗೆಯಿಂದ ಪಾಕಿಸ್ತಾನಕ್ಕೆ ಟೆನ್ಷನ್ ಶುರುವಾಗಿದೆ. ಯಾಕಂದರೆ ಆತ ಬಾಯಿ ಬಿಡ್ತಾ ಹೋದರೆ ಪಾಕಿಸ್ತಾನದ ಎಲ್ಲ ವಿಚಾರಗಳು ಹೊರಗೆ ಬರುತ್ತೆ. ನಮ್ಮಲ್ಲಿ ಅಂಥ ಸದೃಢವಾದಂತಹ ತನಿಖಾ ಸಂಸ್ಥೆಗಳಿವೆ. ಈ ಥರನ NIA ತನಿಖೆ ಮಾಡುತ್ತೆ. ಬನ್ನಿ, ಏನಾಯಿತು, ಏನು ಕಥೆ ಇದು, ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ತಹೌರ್ ರಾಣಾನ ಫೋಟೋವನ್ನು ನೀವು, ಗಡ್ಡಧಾರಿ ರಾಣಾನ ಫೋಟೋವನ್ನು ನೀವು ನೋಡ್ತಾ ಇದ್ರಿ. ಅದು 15-20 ವರ್ಷಗಳ ಹಿಂದಿನ ಫೋಟೋ. ಹೇಗೆ ದಾವೂದ್ ಇಬ್ರಾಹಿಂನ ಇತ್ತೀಚಿನ ಫೋಟೋಗಳಿಲ್ವೋ, ಹೇಗೆ ನಮಗೆ ವೀರಪ್ಪನ ಆ ಸಂದರ್ಭದ ಫೋಟೋಗಳು ನಮಗೆ ಸಿಗ್ತಾ ಇರಲಿಲ್ವೋ, ಅದೇ ಥರ ತಹೌರ್ ರಾಣಾ ಫೋಟೋ ಇರಲಿಲ್ಲ. ಈಗ ತಹೌರ್ ರಾಣಾ ಮೊದಲ ಫೋಟೋ ರಿಲೀಸ್ ಆಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಫೋಟೋ. ಕಂದು ಬಣ್ಣದ ಡ್ರೆಸ್, ಬಿಳಿ ಗಡ್ಡ ಬಿಟ್ಟಿದ್ದಾನೆ. ಅವತ್ತು ಮತ್ತು ಇವತ್ತು ಹೇಗಿದ್ದಾನೆ ತೋರಿಸ್ತೀನಿ ಬನ್ನಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ರಿವೀಲ್ ಆಗುತ್ತೆ ತಹೌರ್ ರಾಣಾ ಮೊದಲ ಫೋಟೋ. ಪಾಕಿಸ್ತಾನದ ಸೈನ್ಯದಲ್ಲಿ ಡಾಕ್ಟರ್ ಆಗಿದ್ದಾತ ಧರ್ಮದ ಅಮಲನ್ನು ಜಾಸ್ತಿ ಮಾಡಿಕೊಂಡು ಹೇಗೆ ಪ್ರಾಣ ಉಳಿಸಬೇಕಾದವ ಪ್ರಾಣ ತೆಗೆದ. ಈಗ ಕಾಡತ್ತೆ ನೋಡಿ ಭಾರತ ಆತನನ್ನು. ರಿಪಬ್ಲಿಕ್ ಕನ್ನಡದಲ್ಲಿ ತಹೌರ್ ರಾಣಾನ ಇತ್ತೀಚೆಗಿನ ಎಕ್ಸ್ಕ್ಲೂಸಿವ್ ಫೋಟೋ. ಹೇಗಿದ್ದಾನೆ ಅನ್ನುವಂಥ ಒಂದು ಕುತೂಹಲ ಇರುತ್ತೆ. 80-85ರ ದಶಕದಲ್ಲಿ ಹೇಗೆ ದಾವೂದ್ ಇಬ್ರಾಹಿಂನ ಫೋಟೋವನ್ನು ಈಗಲೂ ಕೂಡ ಹಾಕ್ಕೊಂಡು ನಾವು ಉಜ್ತಾ ಇದ್ದೀವೋ, ಅದೇ ಥರ ಇತ್ತೀಚಿನ ಫೋಟೋಗಳು ದಾವೂದ್ ಇಬ್ರಾಹಿಂದೆಲ್ಲ ಯಾರ ಬಳಿ ಕೂಡ ಇಲ್ಲ. ವೀರಪ್ಪನ ಕಾಲಾವಧಿಯಲ್ಲಿ ನಿಮ್ಗೆ ಗೊತ್ತಿರ್ಬೋದು, ವೀರಪ್ಪನ ಒಂದು ಸಣ್ಣ ಮೀಸೆ ಬಿಟ್ಟಿದ್ದ, ಅದನ್ನೇ ನಾವು ಫೋಟೋ ಹಾಕ್ತಾ ಇದ್ವಿ. ಆ ನಂತರ ಆತ ಸೆರೆ ಸಿಕ್ಕಾಗಲೇ ಗೊತ್ತಾಯಿತು ಆತನ ಮೀಸೆ ದೊಡ್ಡದಾಗಿದೆ, ಮತ್ತೊಂದು ಮಗದೊಂದು. ಇದೇ ತಹೌರ್ ರಾಣಾ 15-20 ವರ್ಷಗಳ ಹಿಂದಿನ ಫೋಟೋ. ಈಗ ತೋರಿಸ್ತಾ ಇದ್ದೀನಿ ನೋಡಿ. ತಹೌರ್ ರಾಣಾ ಮಂಡ್ಯ ಸಾಣೆ, ಮಂಡ್ಯ ಖಾಲಿಯಾಗಿದೆ, ಬಿಳಿ ಗಡ್ಡ, ಮುದುಕಾಗಿದ್ದಾನೆ, ವಯಸ್ಸಾಗಿದೆ. NIA ರಾಷ್ಟ್ರೀಯ ತನಿಖಾ ದಳ ಈತನನ್ನು ವಶಕ್ಕೆ ಪಡೆದು ಇದೀಗ 2 ಜೈಲುಗಳು ರೆಡಿ ಆಗ್ತಾ ಇದೆ ಈತನಿಗಾಗಿ. ವಯಸ್ಸಾಗಿದೆ, ಆಮೇಲೆ ಇನ್ನೂ ಹಣ್ಣುಗಾಯಿ ನೀರುಗಾಯಿ ಮಾಡಲಿಕ್ಕಿದೆ. ಮತ್ತೆ ಇವನನ್ನು ಯುವಕರನ್ನಾಗಿ ಮಾಡಿ ಮತ್ತೆ ವಯಸ್ಕರನ್ನಾಗಿ ಮಾಡೋದು. 166, 164, 167 ಜನರ ಮತ್ತು 1400ಕ್ಕಿಂತಲೂ ಹೆಚ್ಚು ಜನರ ಗಾಯಕ್ಕೆ ಕಾರಣವಾದಂಥ ಈತ, ದುಷ್ಕೃತ್ಯವನ್ನು ಎಸಗಿದಂಥ ಈತ ರಕ್ಕಸ. ತಹೌರ್ ರಾಣಾ ತಹೌರ್ ರಾಣಾನ ಲೇಟೆಸ್ಟ್ ಫೋಟೋ. ಇಲ್ಲಿ ತನಕ ನೀವು ಆತ ಒಂದು 20 ವರ್ಷದ ಹಿಂದಿನ ಫೋಟೋ ಇಲ್ಲಿ ಕೆಳಗೆ ಕಾಣ್ತಾ ಇದೆಯಲ್ಲ, 20 ವರ್ಷದ ಹಿಂದಿನ ಫೋಟೋ. ಇತ್ತೀಚಿನ ಫೋಟೋ ಇರಲಿಲ್ಲ. ಅಮೆರಿಕಾದಲ್ಲಿದ್ದ ಆತನನ್ನು ಭಾರತಕ್ಕೆ ಹಸ್ತಾಂತರಿಸುವಂಥ ಪ್ರಕ್ರಿಯೆ ಭಾಳ ದೊಡ್ಡ ಮಟ್ಟದಲ್ಲಿ ನಡೆಯಿತು. ನರೇಂದ್ರ ಮೋದಿ ಇದರಲ್ಲಿ ಅವಿಸ್ಮರಣೀಯ ಪಾತ್ರವನ್ನು ಮಾಡಿದ್ದಾರೆ. ಹಾಗಾಗಿ ಡೊನಾಲ್ಡ್ ಟ್ರಂಪ್ ಕೂಡ ಆತನನ್ನು ಹಸ್ತಾಂತರಿಸುವ ವಿಚಾರದಲ್ಲಿ ಭಾರತ ಜೊತೆ ಕೈ ಜೋಡಿಸ್ತಾರೆ. ಆತನನ್ನು ಭಾರತಕ್ಕೆ ಹಸ್ತಾಂತರಿಸಿದ್ದಾರೆ. ದ್ವಿಪಕ್ಷ ಸಂಬಂಧಗಳ ಯಾಕೆ ನರೇಂದ್ರ ಮೋದಿ ಬೇರೆ ಬೇರೆ ದೇಶಗಳಿಗೆ ಹೋಗ್ತಾರೆ ಅನ್ನುವಂಥ ಈ ಕೆಟ್ಟ ಕೊಳಕ ಟೀಕೆಗಳಿದೆಯಲ್ಲ ಕೆಲವರದು, ಕೇವಲ ಭಾರತದಲ್ಲೇ ಸುತ್ತಾಡ್ಕೊಂಡಿದ್ರೆ ಭಾರತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡೋಕ್ಕಾಗೋದಿಲ್ಲ. ಅದು ಯಾರೇ ಆಗಿರಲಿ, ನರೇಂದ್ರ ಮೋದಿ ಅವರು ಅಂತಲ್ಲ, ಇನ್ನೊಬ್ಬರು ಬಂದಾಗಲೂ ಅಷ್ಟೇ ಅದನ್ನು ಮಾಡಲೇಬೇಕಾಗತ್ತೆ. ಆದರೆ ಆ ಟೀಕೆ ಟಿಪ್ಪಣಿಗಳಿದೆಯಲ್ಲ, ವಿದೇಶಕ್ಕೆ ಏನು ಫಾರಿನ್ ಟೂರ್ ಹೋಗೋದಾ? ಫಾರಿನ್ ಟೂರ್ ಅಂತಂದ್ರೆ ಏನು, ಅಲ್ಲಿ ಬಟ್ಟೆ ಬರೆ ಪರ್ಚೇಸ್ ಮಾಡೋಕ್ಕೆ ಹೋಗೋದಾ? ತಹೌರ್ ರಾಣಾ ಫೋಟೋ, ಇನ್ನೊಂದು ಲೇಟೆಸ್ಟ್ ಫೋಟೋ ಆದಷ್ಟು ಬೇಗ ಕೊಡ್ತೀನಿ. ಓಕೆ, ಈಗ ಸಬ್ಜೆಕ್ಟ್ಗೆ ಬರ್ತೀನಿ. ನಿಮಗೆಲ್ಲ ಗೊತ್ತಾಗಬೇಕು, ಇದು ಭಾರತದ ವಿದೇಶಾಂಗ ನೀತಿಗೆ ಸಿಕ್ಕಂಥ ದೊಡ್ಡ ಜಯ. ವಿದೇಶಾಂಗ ನೀತಿ ಅಂತಿರುತ್ತೆ. ನಾವು ಒಂದು ದೇಶಗಳ ಜೊತೆ ಕೆಲವು ಸಂಬಂಧಗಳಿಗೆ ಸಹಿ ಹಾಕಿರ್ತೀವಿ. ಈ ನೀವು ಬೆಂಗಳೂರಲ್ಲಿ ಕೆಲವರು ನೋಡಿರ್ಬೋದು, ಈ ಗಾಂಜಾ ಮತ್ತು ಈ ಯಾವುದು ಡ್ರಗ್ಸ್ಗಳಲ್ಲೆಲ್ಲ ಸಿಕ್ಕಿರ್ತಾರಲ್ಲ, ಸಿಕ್ಕಾಕೋತಾರಲ್ಲ ನಿಗ್ರೋಗಳೆಲ್ಲ,
ಅವರ ವಿರುದ್ಧ ಕೆಲವೊಮ್ಮೆ ನಮಗೆ ತುಂಬ ಕಠಿಣ ಕ್ರಮಗಳನ್ನು ಕೈಗೊಳ್ಳೋದಕ್ಕಾಗೋದಿಲ್ಲ. ನಿಮ್ಗೆ ಅನಿಸ್ಬೋದು ಇವ್ರನ್ನ ಶೂಟೌಟ್ ಮಾಡಿ ಸಾಯಿಸ್ಬೋದಲ್ಲ ಅಂತ ಅನಿಸುತ್ತೆ ನಿಮ್ಗೆ, ಅಲ್ವಾ? ಅನಿಸೋದಿಲ್ವಾ? ಹಾಂ. ಆದರೆ ಸಮ್ಟೈಮ್ಸ್ ಏನಾಗುತ್ತೆ ವೀಕ್ಷಕರೇ, ಎಲ್ಲವೂ ಕರೆಕ್ಟೇ, ನಮ್ಮ ಕಾನೂನಿಗೆ ವಿರುದ್ಧವಾಗಿ ಅವರು ಇರ್ತಾರೆ. ಆದರೆ ಕೆಲವು ರಾಷ್ಟ್ರಗಳ ಜೊತೆ ದ್ವಿಪಕ್ಷೀಯ ಸಂಬಂಧ ಇರುತ್ತೆ. ಅರ್ಥ ಆಯ್ತಾ ನಿಮಗೆ? ದ್ವಿಪಕ್ಷೀಯ ಸಂಬಂಧ ಇರುತ್ತೆ. ಆ ದ್ವಿಪಕ್ಷೀಯ ಸಂಬಂಧದಲ್ಲಿ ಹೀಗೆಲ್ಲ ಇರ್ತದೆ, ಏನೋ ಅಡ್ಜಸ್ಟ್ಮೆಂಟ್ಗಳಿರುತ್ತೆ. ಆಯಿತು, ನಮ್ಮನ್ನು ಚೆನ್ನಾಗಿ ನೋಡಬೇಕು, ನಾವು ಏನು ಹಿಂಗೆಲ್ಲ ಇರ್ತದೆ. ಹಾಗೆಯೇ ಬೇರೆ ಬೇರೆ ರಾಷ್ಟ್ರಗಳಿಗೆ ವಿದೇಶಾಂಗ ಇಲಾಖೆ ಹೋದಾಗ ಆ ರಾಷ್ಟ್ರಗಳ ಜೊತೆ ಉತ್ತಮ ಸಂಬಂಧವನ್ನು ನಾವು ಬೆಳೆಸ್ಕೋತೇವೆ. ನಮಗೆ ಈ ಹಿಂದೆಲ್ಲ ಹೇಗಿತ್ತು ಅಂತಂದರೆ, ಗಲ್ಫ್ ರಾಷ್ಟ್ರಗಳೆಂದರೆ ತೈಲಗಳು ಬರಬೇಕು ಅಂತಿತ್ತು. ಹಾಗಾಗಿ ನಾವು ಇಸ್ರೇಲ್ ಮತ್ತು ಪ್ಯಾಲೆಸ್ಟೀನ್ ವಿಚಾರಗಳು ಬಂದಾಗ ಪ್ಯಾಲೆಸ್ಟೀನ್ಗೆ ಹೆಚ್ಚು ಸಪೋರ್ಟ್ ಮಾಡ್ತಾ ಇದ್ದೀವಿ ಆರಂಭದಲ್ಲಿ. ಯಾಕಂದರೆ ಎಲ್ಲಾದರೂ ಪ್ಯಾಲೆಸ್ಟೀನ್ಗೆ ಸಪೋರ್ಟ್ ಮಾಡದೇ ಇದ್ದರೆ, ಇಸ್ರೇಲ್ಗೆ ಸಪೋರ್ಟ್ ಮಾಡಿದರೆ ನಮಗೆ ನಾಳೆ ಈ ಗಲ್ಫ್ ರಾಷ್ಟ್ರಗಳಿಂದ ಬರುವಂಥ ತೈಲಗಳು ಕಡಿಮೆ ಆಗುತ್ತೆ, ಸಿಗಲಿಕ್ಕಿಲ್ಲ ಅನ್ನುವಂಥದ್ದು. ಆಮೇಲೆ ನಮ್ಗೆ ಗೊತ್ತಾಯ್ತು ಇವರಿಂದ ಏನು ಲಾಭ ಇಲ್ಲ, ಬೇರೆ ಕಡೆಯಿಂದ ಸಿಗುತ್ತೆ ಅಂತೇಳಿ. ಹಾಗಾಗಿ ನಮ್ಮ ಸ್ಟ್ರಾಟಜಿ ಚೇಂಜ್ ಆಯಿತು. ವಿದೇಶಾಂಗ ನೀತಿಗಳು ಮಾಡುವಂಥ ಕೆಲಸಗಳಿಂದಾಗಿ ಮಾತ್ರ ಇದು ಸಾಧ್ಯ. ವಿದೇಶಾಂಗ ನೀತಿಗಳು ಅತ್ಯುತ್ತಮವಾಗಿದ್ದರೆ ಮಾತ್ರ ಸಾಧ್ಯ. ಹಾಗಂತ ಎಲ್ಲವೂ ಸಕ್ಸಸ್ ಆಗತ್ತೆ ಅಂತಲ್ಲ, ಹೆಚ್ಚು ಕಡಿಮೆ ಆಗ್ಬೋದು ರೀ ಮನುಷ್ಯರೇ. ಆ ದೇಶದ ಕೆಲವು ಹಿತಾಸಕ್ತಿಗಳಿರುತ್ತೆ ರೀ. ಈಗ ಈತನನ್ನ ವಶಕ್ಕೆ ಪಡೆಯಲಾಗಿದೆ. ಮುಂಬೈ ದಾಳಿ ಮಾಸ್ಟರ್ ಮೈಂಡ್ ತಹೌರ್ ರಾಣಾನನ್ನ ಭಾರತಕ್ಕೆ ತರುವಲ್ಲಿ ಭಾರತ ಯಶಸ್ವಿಯಾಗಿದೆ. ಈ ಬೆಳವಣಿಗೆಯಿಂದ ಪಾಕಿಸ್ತಾನಕ್ಕೆ ಟೆನ್ಷನ್ ಶುರುವಾಗಿದೆ. ಯಾಕಂದರೆ ಆತ ಬಾಯಿ ಬಿಡ್ತಾ ಹೋದರೆ ಪಾಕಿಸ್ತಾನದ ಎಲ್ಲ ವಿಚಾರಗಳು ಹೊರಗೆ ಬರುತ್ತೆ. ನಮ್ಮಲ್ಲಿ ಅಂಥ ಸದೃಢವಾದಂತಹ ತನಿಖಾ ಸಂಸ್ಥೆಗಳಿವೆ. ಈ ಥರ NIA ತನಿಖೆ ಮಾಡುತ್ತೆ. ಬನ್ನಿ, ಏನಾಯಿತು, ಏನು ಕಥೆ ಇದು, ಒಂದು ರಿಪೋರ್ಟ್ ನಿಮ್ಮ ಮುಂದೆ.